ದೇಶಾದ್ಯಂತ ವಕ್ಫ್ ಕೋಲಾಹಲ ಸೃಷ್ಟಿಸಿತ್ತು. ಕಂಡ ಭೂಮಿ ನಂದೆ ಅಂತ ಕಬಳಿಸೋದಕ್ಕೆ ಯತ್ನಿಸಿತ್ತು. ಇದೀಗ ವಕ್ಫ್ ಭೂತಕ್ಕೆ ಬ್ರೇಕ್ ಹಾಕೋ ಮುಹೂರ್ತ ಬಂದೇ ಬಿಟ್ಟಿದೆ. ವಕ್ಫ್ ಉಡೀಸ್ಗೆ ಮುಹೂರ್ತ ಫಿಕ್ಸ್. ನಾಳೆ ಲೋಕಸಭೆಯಲ್ಲೇ ಮಸೂದೆ ಮಂಡನೆ. ದೇಶಾದ್ಯಂತ ವಕ್ಫ್ ಸಂಚಲನವನ್ನ ಮೂಡಿಸಿತ್ತು. ಸಿಕ್ಕ ಜಾಗ, ದೇವಸ್ಥಾನ, ಸರ್ಕಾರಿ ಶಾಲೆ ಕೂಡ ತಂದೆ ಅಂತ ಜನರಲ್ಲಿ ಆತಂಕವನ್ನ ಸೃಷ್ಟಿಸಿತ್ತು. ಕರುನಾಡಲ್ಲಂತೂ ವಕ್ಫ್ ಭೂತಕ್ಕೆ ಅನ್ನದಾತರು ಕಂಗಾಲಾಗಿ. ಇದೀಗ ಈ ವಕ್ಫ್ ಭೂತಕ್ಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಸಜ್ಜಾಗಿದ್ದು ಮುಹೂರ್ತ ಫಿಕ್ಸ್ ಆಗಿದೆ. ಎಸ್, ನಾಳೆ ವಕ್ಫ್ ತಿದ್ದುಪಡಿ ಮಸೂದೆ 2024ರ ಜಂಟಿ ಸಮಿತಿಯ ವರದಿಯನ್ನ ಲೋಕಸಭೆಯಲ್ಲಿ ಮಂಡಿಸಲು ನಿರ್ಧರಿಸಲಾಗಿದೆ. ಬಿಜೆಪಿ ಸಂಸದ ಸಂಜಯ್ ಜೈಸ್ವಾಲ್ ಜಗದಾಂಬಿಕಾ ಪಾಲ್ ವರದಿಯನ್ನ ಮಂಡಿಸಲಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ವಕ್ಫ್ ಮಂಡಳಿಗಳ ಕಾರ್ಯನಿರ್ವಹಣೆಯಲ್ಲಿ ಹಸ್ತಕ್ಷೇಪ ಮಾಡಲಾಗಿದೆ ಅಂತ ಕಿಡಿಕಾರ್ತಾ ಇದ್ದಾವೆ. ನಾಳೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದ್ದು ಅಂಗೀಕಾರವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನೇನು ಬದಲಾವಣೆ ಆಗಲಿದೆ ವಕ್ಫ್ ಬಿಲ್ನಲ್ಲಿ? ವಕ್ಫ್ ಬಿಲ್ ಬಂದ್ರೆ ಏನೆಲ್ಲ ಬದಲಾವಣೆ ಇರುತ್ತೆ? ಕೇಂದ್ರೀಯ ವಕ್ಫ್ ಕೌನ್ಸಿಲ್ನಲ್ಲಿ 2 ಮುಸ್ಲಿಮೇತರ ಸದಸ್ಯರು ಇರ್ತಾರೆ. ಇನ್ನು ರಾಜ್ಯ ವಕ್ಫ್ ಮಂಡಳಿಯಲ್ಲೂ ಕೂಡ 2 ಮುಸ್ಲಿಮೇತರ ಸದಸ್ಯರು ಇರ್ತಾರೆ. ಪೋರ್ಟಲ್ನಲ್ಲಿ ವಕ್ಫ್ ಆಸ್ತಿ ನೋಂದಣಿಗೆ 6 ತಿಂಗಳ ಅವಧಿ ಕೊಡಲಾಗುತ್ತೆ. ಪೋರ್ಟಲ್ ಇರುತ್ತೆ. ಆ ಪೋರ್ಟಲ್ನಲ್ಲಿ ಯಾವುದೇ ವಕ್ಫ್ ಆಸ್ತಿ ಇದ್ರೂ ಕೂಡ ಅದನ್ನ ನೋಂದಣಿ ಮಾಡಬೇಕಾಗತ್ತೆ. 6 ತಿಂಗಳ ಅವಧಿಯನ್ನ ಕೊಡಲಾಗಿದೆ. ವಕ್ಫ್ ಆಸ್ತಿನ ಅಥವಾ ಸರ್ಕಾರಿ ಆಸ್ತಿನ ಅನ್ನುವಂಥ ನಿರ್ಧಾರವನ್ನ ಮೊದಲು ಜಿಲ್ಲಾಧಿಕಾರಿ ಮಾಡ್ತಾ ಇದ್ರು ಈ ಹಿಂದೆ. ಈಗ ಜಿಲ್ಲಾಧಿಕಾರಿಯ ಬದಲು ರಾಜ್ಯ ಸರ್ಕಾರಿ ಅಧಿಕಾರಿಯನ್ನ ನೇಮಕ ಮಾಡಲಾಗತ್ತೆ. ಈ ಅಧಿಕಾರಿಯೇ, ಈ ಸರ್ಕಾರ ನೇಮಕ ಮಾಡುವ ಈ ಅಧಿಕಾರಿ ಆಸ್ತಿ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ವಕ್ಫ್ ಬೋರ್ಡ್ನಲ್ಲಿ ನ್ಯಾಯಶಾಸ್ತ್ರದ ಜ್ಞಾನವುಳ್ಳ ಸದಸ್ಯರಿರಬೇಕು. ಭಾರತದ ಕಾನೂನಿನ ಬಗ್ಗೆ ಅವರಿಗೆ ಅರಿವಿರಬೇಕು. ಕೇವಲ ಮುಸ್ಲಿಂ ಕಾನೂನು ಮಾತ್ರವಲ್ಲ, ಭಾರತದ ಕಾನೂನು ಏನ್ ಹೇಳುತ್ತೆ, ಸಿಕ್ಕ ಆಸ್ತಿನೆಲ್ಲ ಇದು ನಮ್ದು ಅಂತ ಅನೌನ್ಸ್ ಮಾಡಿದ ತಕ್ಷಣ ಇದು ವಕ್ಫ್ ಬೋರ್ಡ್ ಹಂಗಾಗೋದಿಲ್ಲ. ಭಾರತೀಯ ನ್ಯಾಯಶಾಸ್ತ್ರ ಏನ್ ಹೇಳುತ್ತೆ, ಸಂವಿಧಾನ ಏನ್ ಹೇಳುತ್ತೆ ಅನ್ನೋದರ ಜ್ಞಾನವುಳ್ಳ ಸದಸ್ಯರಿರಬೇಕು. ಮುಸ್ಲಿಂ ಕಾನೂನು ಮತ್ತು ನ್ಯಾಯಶಾಸ್ತ್ರ ಏನ್ ಹೇಳುತ್ತೆ ಎರಡೂ ಗೊತ್ತಿರ್ಬೇಕು ಅವರಿಗೆ ಅಂತ. ಎರಡೂ ಗೊತ್ತಿರೋ ಅಂಥವ್ರು ಇರಬೇಕು. ತೀರ್ಪುಗಾರರೇ ವಕ್ಫ್ ಆಸ್ತಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕು. ಈ ಎಲ್ಲ ಬದಲಾವಣೆಗಳು ಇರಲಿವೆ. ದೇಶಾದ್ಯಂತ ವಕ್ಫ್ ಕೋಲಾಹಲ ಸೃಷ್ಟಿಸಿತ್ತು. ಕಂಡ ಭೂಮಿ ನಂದೆ ಅಂತ ಕಬಳಿಸೋದಕ್ಕೆ ಯತ್ನಿಸಿತ್ತು. ಇದೀಗ ವಕ್ಫ್ ಭೂತಕ್ಕೆ ಬ್ರೇಕ್ ಹಾಕೋ ಮುಹೂರ್ತ ಬಂದೇ ಬಿಟ್ಟಿದೆ. ವಕ್ಫ್ ಉಡೀಸ್ಗೆ ಮುಹೂರ್ತ ಫಿಕ್ಸ್. ನಾಳೆ ಲೋಕಸಭೆಯಲ್ಲೇ ಮಸೂದೆ ಮಂಡನೆ. ದೇಶಾದ್ಯಂತ ವಕ್ಫ್ ಸಂಚಲನವನ್ನ ಮೂಡಿಸಿತ್ತು. ಸಿಕ್ಕ ಜಾಗ, ದೇವಸ್ಥಾನ, ಸರ್ಕಾರಿ ಶಾಲೆ ಕೂಡ ತಂದೆ ಅಂತ ಜನರಲ್ಲಿ ಆತಂಕವನ್ನ ಸೃಷ್ಟಿಸಿತ್ತು. ಕರುನಾಡಲ್ಲಂತೂ ವಕ್ಫ್ ಭೂತಕ್ಕೆ ಅನ್ನದಾತರು ಕಂಗಾಲಾಗಿ. ಇದೀಗ ಈ ವಕ್ಫ್ ಭೂತಕ್ಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಸಜ್ಜಾಗಿದ್ದು ಮುಹೂರ್ತ ಫಿಕ್ಸ್ ಆಗಿದೆ. ಎಸ್, ನಾಳೆ ವಕ್ಫ್ ತಿದ್ದುಪಡಿ ಮಸೂದೆ 2024ರ ಜಂಟಿ ಸಮಿತಿಯ ವರದಿಯನ್ನ ಲೋಕಸಭೆಯಲ್ಲಿ ಮಂಡಿಸಲು ನಿರ್ಧರಿಸಲಾಗಿದೆ. ಬಿಜೆಪಿ ಸಂಸದ ಸಂಜಯ್ ಜೈಸ್ವಾಲ್ ಜಗದಾಂಬಿಕಾ ಪಾಲ್ ವರದಿಯನ್ನ ಮಂಡಿಸಲಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ವಕ್ಫ್ ಮಂಡಳಿಗಳ ಕಾರ್ಯನಿರ್ವಹಣೆಯಲ್ಲಿ ಹಸ್ತಕ್ಷೇಪ ಮಾಡಲಾಗಿದೆ ಅಂತ ಕಿಡಿಕಾರ್ತಾ ಇದ್ದಾವೆ.
ನಾಳೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದ್ದು ಅಂಗೀಕಾರವಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನೇನು ಬದಲಾವಣೆ ಆಗಲಿದೆ ವಕ್ಫ್ ಬಿಲ್ನಲ್ಲಿ? ವಕ್ಫ್ ಬಿಲ್ ಬಂದ್ರೆ ಏನೆಲ್ಲ ಬದಲಾವಣೆ ಇರುತ್ತೆ? ಕೇಂದ್ರೀಯ ವಕ್ಫ್ ಕೌನ್ಸಿಲ್ನಲ್ಲಿ 2 ಮುಸ್ಲಿಮೇತರ ಸದಸ್ಯರು ಇರ್ತಾರೆ. ಇನ್ನು ರಾಜ್ಯ ವಕ್ಫ್ ಮಂಡಳಿಯಲ್ಲೂ ಕೂಡ 2 ಮುಸ್ಲಿಮೇತರ ಸದಸ್ಯರು ಇರ್ತಾರೆ. ಪೋರ್ಟಲ್ನಲ್ಲಿ ವಕ್ಫ್ ಆಸ್ತಿ ನೋಂದಣಿಗೆ 6 ತಿಂಗಳ ಅವಧಿ ಕೊಡಲಾಗುತ್ತೆ. ಪೋರ್ಟಲ್ ಇರುತ್ತೆ, ಆ ಪೋರ್ಟಲ್ನಲ್ಲಿ ಯಾವುದೇ ವಕ್ಫ್ ಆಸ್ತಿ ಇದ್ರೂ ಕೂಡ ಅದನ್ನ ನೋಂದಣಿ ಮಾಡಬೇಕಾಗತ್ತೆ. 6 ತಿಂಗಳ ಅವಧಿಯನ್ನ ಕೊಡಲಾಗಿದೆ. ವಕ್ಫ್ ಆಸ್ತಿನ ಅಥವಾ ಸರ್ಕಾರಿ ಆಸ್ತಿನ ಅನ್ನುವಂಥ ನಿರ್ಧಾರವನ್ನ ಮೊದಲು ಜಿಲ್ಲಾಧಿಕಾರಿ ಮಾಡ್ತಾ ಇದ್ರು ಈ ಹಿಂದೆ. ಈಗ ಜಿಲ್ಲಾಧಿಕಾರಿಯ ಬದಲು ರಾಜ್ಯ ಸರ್ಕಾರಿ ಅಧಿಕಾರಿಯನ್ನ ನೇಮಕ ಮಾಡಲಾಗತ್ತೆ. ಈ ಅಧಿಕಾರಿಯೇ, ಈ ಸರ್ಕಾರ ನೇಮಕ ಮಾಡುವ ಈ ಅಧಿಕಾರಿ ಆಸ್ತಿ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ವಕ್ಫ್ ಬೋರ್ಡ್ನಲ್ಲಿ ನ್ಯಾಯಶಾಸ್ತ್ರದ ಜ್ಞಾನವುಳ್ಳ ಸದಸ್ಯರಿರಬೇಕು. ಭಾರತದ ಕಾನೂನಿನ ಬಗ್ಗೆ ಅವರಿಗೆ ಅರಿವಿರಬೇಕು. ಕೇವಲ ಮುಸ್ಲಿಂ ಕಾನೂನು ಮಾತ್ರವಲ್ಲ, ಭಾರತದ ಕಾನೂನು ಏನ್ ಹೇಳುತ್ತೆ, ಸಿಕ್ಕ ಆಸ್ತಿನೆಲ್ಲ ಇದು ನಮ್ದು ಅಂತ ಅನೌನ್ಸ್ ಮಾಡಿದ ತಕ್ಷಣ ಇದು ವಕ್ಫ್ ಬೋರ್ಡ್. ಹಂಗಾಗೋದಿಲ್ಲ. ಭಾರತೀಯ ನ್ಯಾಯಶಾಸ್ತ್ರ ಏನ್ ಹೇಳುತ್ತೆ, ಸಂವಿಧಾನ ಏನ್ ಹೇಳುತ್ತೆ ಅನ್ನೋದರ ಜ್ಞಾನವುಳ್ಳ ಸದಸ್ಯರಿರಬೇಕು. ಮುಸ್ಲಿಂ ಕಾನೂನು ಮತ್ತು ನ್ಯಾಯಶಾಸ್ತ್ರ ಏನ್ ಹೇಳುತ್ತೆ ಎರಡೂ ಗೊತ್ತಿರ್ಬೇಕು ಅವರಿಗೆ ಅಂತ. ಎರಡೂ ಗೊತ್ತಿರೋ ಅಂಥವ್ರು ಇರಬೇಕು. ತೀರ್ಪುಗಾರರೇ ವಕ್ಫ್ ಆಸ್ತಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕು. ಸೊ ಈ ಎಲ್ಲಾ ಬದಲಾವಣೆಗಳು ಇರಲಿವೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.